ವೀಕ್ಷಕರೇ, ರಕ್ಷಾಬಂಧನದ ಬಗ್ಗೆ ಬಹಳ ಉಪಯುಕ್ತವಾಗಿರತಕ್ಕಂತ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಅಂದ್ರೆ ಏನು, ಯಾವ ಒಂದು ದಿನಾಂಕದಂದು ರಕ್ಷಾಬಂಧನ ಬರುತ್ತೆ, ಯಾವ ಒಂದು ಸಮಯ ರಕ್ಷಾಬಂಧನವನ್ನ ಕಟ್ಟೋದಕ್ಕೆ ಒಳ್ಳೆ ಮುಹೂರ್ತ ಇದೆ, ಮತ್ತೆ ಈ ರಕ್ಷಾಬಂಧನದ ಬಣ್ಣ ಯಾವ ತರ ಇರಬೇಕು, ಯಾವ ಬಣ್ಣ ಯಾವ ಫಲವನ್ನ ಕೊಡುತ್ತೆ, ಮತ್ತೆ ನಿಮ್ಮ ರಾಶಿಗೆ ಸರಿ ಹೊಂದುವಂತಹ ಬಣ್ಣ ಯಾವುದು, ಯಾವ ಬಣ್ಣದ ರಕ್ಷಾವನ್ನ ನೀವು ಕಟ್ಟಿಸ್ಕೋಬೇಕು ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂತ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ. ರಕ್ಷಾಬಂಧನದ ಮಹತ್ವದ ಬಗ್ಗೆ ಈ ಹಿಂದೆ ಒಂದು ವಿಡಿಯೋ ಇದೆ, ಬೇಕಿದ್ರೆ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಕೋಬಹುದು. ಇನ್ನು ಸಿಂಪಲ್ ಆಗಿ ನೇರವಾಗಿ ನೀವು ಯಾವ ಬಣ್ಣದ ರಕ್ಷೆಯನ್ನ ಕಟ್ಟಿಕೊಂಡ್ರೆ ನಿಮ್ಮ ರಾಶಿಗೆ ಸೂಕ್ತ ಆಗುತ್ತೆ, ಅದು ಯಾವ ಫಲ ಕೊಡುತ್ತೆ, ಮತ್ತೆ ಯಾವ ಬಣ್ಣ ಯಾವ ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾಗಿ ತಿಳಿಸೋದಿದೆ. ಸುಲಭವಾಗಿ ತಿಳಿಸೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ಮೊದಲಿಗೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಬೇಕು, ಸ್ವಲ್ಪ ಬೇಗ ಹೇಳ್ಬಿಡೋಣ. ಯಾವ ಬಣ್ಣ ಯಾವ ಫಲ ಕೊಡುತ್ತೆ, ಯಾವ ಬಣ್ಣದ ರಕ್ಷೆ ಯಾವ ಫಲ ಕೊಡುತ್ತೆ. ನೋಡಿ, ಕೆಂಪು ಬಣ್ಣದ ರಕ್ಷೆಯನ್ನ ನೀವು ಕಟ್ಟಿದ್ರೆ, ರಾಖಿಯನ್ನ ಕಟ್ಟಿದ್ರೆ, ಅದು ಧೈರ್ಯ, ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡುತ್ತೆ. ನೋಡಿ, ಮೇಷರಾಶಿಯವರಿಗೆ ಕೆಂಪು ಅಥವಾ ಕೇಸರಿ ಬಣ್ಣದ ರಾಖಿ ಅದು ತುಂಬಾ ಒಳ್ಳೆ ಫಲವನ್ನ ತಂದು ಕೊಡುತ್ತೆ. ಇದು ಏನಾಗುತ್ತೆ, ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನ ಹೆಚ್ಚಿಸುವಂತದ್ರ ಜೊತೆಗೆ ಸಂಬಂಧಗಳಲ್ಲಿ ಸಂತೋಷವನ್ನ ತಂದು ಕೊಡುತ್ತೆ. ಮೇಷರಾಶಿಯವರಿಗೆ ಈ ಕೆಂಪು ಬಣ್ಣದ ರಾಖಿ ಕಟ್ಟಿದ್ರೆ ಬಹಳ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಇನ್ನು ಈ ಬಿಳಿ ಅಥವಾ ತಿಳಿ ಹಸಿರು ಬಣ್ಣದ ರಾಖಿ ವೃಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಶಾಂತಿ ಮತ್ತು ಸಮೃದ್ಧಿಗಾಗಿ ಕಟ್ಟುವಂತಹ ರಾಖಿ ಆಗಿರುವಂತದ್ದು. ಇದು ಒಂದು ಒಳ್ಳೆ ಫಲ ವೃಷಭ ರಾಶಿಯವರಿಗೆ ತಂದು ಕೊಡುತ್ತೆ, ಬಿಳಿ ಅಥವಾ ಹಸಿರು ಬಣ್ಣದ ರಾಖಿ. ಇನ್ನು ಮಿಥುನ ರಾಶಿಯವರಿಗೆ ಹಸಿರು ಅಥವಾ ನೀಲಿ ಬಣ್ಣದ ರಾಖಿ ಬಹಳಷ್ಟು ಒಳ್ಳೆ ಫಲವನ್ನ ತಂದು ಕೊಡುತ್ತೆ. ಇದು ಸಹೋದರರಿಗೆ ಬುದ್ಧಿಶಕ್ತಿ ಮತ್ತು ಯಶಸ್ಸನ್ನ ನೀಡುವಂತಹ ರಾಖಿ ಆಗಿರತಕ್ಕಂಥದ್ದು. ಇನ್ನು ಈ ಕಟಕ ರಾಶಿಯವರಿಗೆ ಬಿಳಿ ಮತ್ತು ಹಳದಿ ಬಣ್ಣದ ರಾಖಿ ಇದು ಸರಿ ಹೊಂದುವಂಥದ್ದು. ಇದು ಸಹೋದರರಿಗೆ ಕಟ್ಟಿದ್ರೆ ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿರ್ತಕ್ಕಂಥದ್ದು. ಇದು ಇಂಥ ಒಂದು ಫಲವನ್ನ ತಂದುಕೊಡುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಕೇಸರಿ ಅಥವಾ ಕೆಂಪು ಬಣ್ಣದ ರಾಖಿ ಇದು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ, ನಾಯಕತ್ವದ ಗುಣಗಳನ್ನ ಹೆಚ್ಚು ಮಾಡತಕ್ಕಂಥದ್ದು ಸಿಂಹರಾಶಿಯವರಿಗೆ ಇಂಥ ರಾಖಿಯನ್ನ ಕಟ್ಟಿದ್ರೆ. ಇನ್ನು ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣದ ರಾಖಿ ಇದು ಸಹೋದರರ ಆರೋಗ್ಯ ಮತ್ತು ಅದೃಷ್ಟವನ್ನ ಸುಧಾರಿಸುವಂತದ್ದಕ್ಕೆ ಮಹತ್ತರ ಪಾತ್ರ ವಹಿಸುತ್ತೆ. ಕನ್ಯಾ ರಾಶಿಯವರಿಗೆ ಹಸಿರು ಬಣ್ಣದ ರಾಖಿ. ಇನ್ನು ತುಲಾ ರಾಶಿಯವರಿಗೆ ಬಿಳಿ ಅಥವಾ ಗುಲಾಬಿ ಬಣ್ಣದ ರಾಖಿ ಇದು ಸಮತೋಲಿತ ಮತ್ತು ಸಂತೋಷದ ಜೀವನಕ್ಕೆ ಸಹಾಯವನ್ನ ಮಾಡತಕ್ಕಂಥದ್ದು. ಇದು ಬಿಳಿ ಅಥವಾ ಗುಲಾಬಿ ಬಣ್ಣದ ರಾಖಿ ತುಲಾ ರಾಶಿಯವರಿಗೆ ಕಟ್ಟೋದ್ರಿಂದ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಂಪು ಅಥವಾ ಈ ಮೊರನ್ ಕಲರ್ ಬಣ್ಣ ಇರತಕ್ಕಂಥ ರಾಖಿಯನ್ನ ಕಟ್ಟಿದ್ರೆ ಧೈರ್ಯ ಮತ್ತು ಶಕ್ತಿಯನ್ನ ಹೆಚ್ಚಿಸ್ತಕ್ಕಂಥದ್ದು ಈ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನು ರಾಶಿಯವರಿಗೆ ಹಳದಿ ಅಥವಾ ಗೋಲ್ಡ್ ಅಂದ್ರೆ ಈ ಬಂಗಾರದ ಬಣ್ಣದ ರಾಖಿ ಇದು ಜ್ಞಾನ ಮತ್ತು ಯಶಸ್ಸನ್ನ ತಂದು ಕೊಡ್ತಕ್ಕಂಥದ್ದು. ಇಂಥ ಒಂದು ಫಲ ಸಿಗುತ್ತೆ. ಇನ್ನು ಮಕರ ರಾಶಿಯವರಿಗೆ ನೇರಳೆ ಅಥವಾ ನೀಲಿ ಬಣ್ಣದ ರಾಖಿಯನ್ನ ಕಟ್ಟಿದ್ರೆ ಇದು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ತರಲಿಕ್ಕೆ ಸಹಾಯವನ್ನ ಮಾಡತಕ್ಕಂಥದ್ದು. ಇನ್ನು ಕುಂಭ ರಾಶಿಯವರಿಗೆ ನೀಲಿ ಅಥವಾ ನೇರಳೆ ಬಣ್ಣದ ರಾಖಿಯನ್ನ ಕಟ್ಟಿದ್ರೆ ಇದು ಸಹೋದರರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವಂತದ್ದರ ಜೊತೆಗೆ ಒಂದು ಹಣಕಾಸಿನಲ್ಲಿ ಒಂದು ಒಳ್ಳೆ ಫಲ ಸಿಗುತ್ತೆ. ಇನ್ನು ಮೀನ ರಾಶಿಯವರಿಗೆ ಹಳದಿ ಅಥವಾ ಕೇಸರಿ ಬಣ್ಣದ ರಾಖಿಯನ್ನ ಕಟ್ಟಿದ್ರೆ ಇದು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಉತ್ತಮ ಆರೋಗ್ಯವನ್ನ ನೀಡುವಂಥದ್ದು, ಒಂದು ಒಳ್ಳೆ ಫಲವನ್ನ ತಂದು ಕೊಡುತ್ತೆ. ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವಂಥದ್ದು. ಇನ್ನು ಬಹಳ ಮುಖ್ಯವಾಗಿ ನಿಮಗೆ ಈ ಒಂದು ವರ್ಷದಲ್ಲಿ ರಾಖಿ ಹಬ್ಬ ಯಾವ ದಿನಾಂಕದಂದು ಆಚರಿಸ್ತಾರೆ ಮತ್ತು ಯಾವ ಸಮಯಕ್ಕೆ ಆಚರಿಸಬೇಕು ಅನ್ನುವಂಥದ್ರ ಕುರಿತಾಗಿ ತಿಳಿಸೋಣ. ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ತಿಳಿಸೋಣ. ಮತ್ತೆ ರಾಖಿ ಕಟ್ಟುವಂತ ಸಂದರ್ಭದಲ್ಲಿ ಯಾವ ಒಂದು ಆಚರಣೆಯನ್ನ ಪದ್ಧತಿಯಿಂದ ಕಟ್ಟಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ.
ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಈ ರಾಖಿ ಕಟ್ಟುವಂತಹ ವಿಧಾನ ನೋಡಿ, ಶುಭ ಮುಹೂರ್ತದಲ್ಲಿ ರಾಖಿಯನ್ನ ಕಟ್ಟಬೇಕು. ರಾಖಿ ಕಟ್ಟುವಾಗ ಶುಭ ಕಾಲ ಮತ್ತು ರಾಹುಕಾಲದಲ್ಲಿ, ಅಂದ್ರೆ ಭದ್ರಕಾಲ ಮತ್ತು ರಾಹುಕಾಲದಲ್ಲಿ ರಾಖಿ ಕಟ್ಟಬಾರದು. ಏಕೆಂದ್ರೆ ಈ ಸಮಯ ಅಶುಭವಾಗಿರ್ತಕ್ಕಂಥ ಸಮಯ ಇರುತ್ತೆ. ಇನ್ನು ಪೂಜೆಗೆ ಸಿದ್ಧತೆಗಳು, ರಾಖಿ ಕಟ್ಟುಕ್ಕಿಂತ ಮೊದಲು ಒಂದು ಪೂಜಾ ತಟ್ಟೆಯನ್ನ ಸಿದ್ಧಗೊಳಿಸಬೇಕು. ಅದರಲ್ಲಿ ಯಾವುದು ಈ ರಾಖಿ ಇರಬೇಕು, ಕುಂಕುಮ ಇರಬೇಕು, ಅಕ್ಷತೆ ಇರಬೇಕು, ಅರಿಶಿಣ ಬೆರೆಸಿದ ಅಕ್ಕಿ ಇದ್ರೆ ಬಹಳ ಚೆನ್ನಾಗಿರುತ್ತೆ. ಇನ್ನು ಆರತಿ ಬೆಳಗುವಂತ ದೀಪ ಇರಬೇಕು. ಸಹೋದರರ ಬಾಯಿಗೆ ಹಾಕ್ಲಿಕ್ಕೆ ಸ್ವಲ್ಪ ಸಿಹಿ ತಿನಿಸಿರಬೇಕು. ಇದು ಸಹಜವಾಗಿ ಎಲ್ಲ ಕಡೆ ಇರುತ್ತೆ. ಇನ್ನು ದೇವರ ಪೂಜೆಗೂ ಮೊದಲು ಪೂಜಾ ತಟ್ಟೆಯೊಂದಿಗೆ ಗಣೇಶ ಅಥವಾ ಮನೆಯ ದೇವರನ್ನ ಕುಲದೇವರನ್ನ ಪೂಜಿಸಿ, ಇದು ಯಾವುದೇ ಶುಭ ಕಾರ್ಯಕ್ಕೆ ಒಂದು ಪೂರ್ವಭಾವಿಯಾಗಿ ಮಾಡ್ತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಆಚರಣೆ. ಇನ್ನು ಸಹೋದರನ ಸಿದ್ಧತೆ ಹೇಗಿರಬೇಕು? ಸಹೋದರ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನೆಯ ಮೇಲೆ ಕುಳಿತುಕೊಳ್ಳಿಕ್ಕೆ ಅವರು ತಲೆಯ ಮೇಲೆ ಒಂದು ಹೊಸ ಕರವಸ್ತ್ರ ಅಥವಾ ಬಟ್ಟೆ ಅಥವಾ ಟೊಪ್ಪಿಗೆ ಈ ರೀತಿಯನ್ನ ಹಾಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ರಾಖಿ ಕಟ್ಟುವಂಥದ್ದು ಯಾವ ತರ? ಸಹೋದರನ ಹಣೆಗೆ ಕುಂಕುಮ ತಿಲಕವನ್ನ ಇಟ್ಟು ನಂತರ ಹಣೆಯ ಮೇಲೆ ಅಕ್ಷತೆಯನ್ನ ಹಾಕಬೇಕಾಗತ್ತೆ. ಮತ್ತೆ ನಂತರ ದೀಪದಿಂದ ಆರತಿ ಮಾಡಿ ಬಳಿಕ ಸಹೋದರನ ಬಲಗೈ ಮಣಿಕಟ್ಟಿಗೆ ರಾಖಿಯನ್ನ ಕಟ್ಟಬೇಕಾಗತ್ತೆ. ಇನ್ನು ಈ ಸಹೋದರನ ರಕ್ಷಣೆ, ದೀರ್ಘಾಯುಷ್ಯ ಮತ್ತು ಯಶಸ್ವಿಯಾಗಿ ಪ್ರಾರ್ಥಿಸಬೇಕಾಗತ್ತೆ ಸಹೋದರಿ. ಇನ್ನು ಕೆಲವು ಪದ್ಧತಿಗಳಲ್ಲಿ ಸಹೋದರನ ಕೈಯಲ್ಲಿ ತೆಂಗಿನಕಾಯಿ ಅಥವಾ ನಾಣ್ಯಗಳನ್ನ ಹಿಡಿದುಕೊಂಡು ರಾಖಿ ಕಟ್ಟುವಂಥದ್ದು ಶುಭ ಎನ್ನಲಾಗುವಂಥದ್ದು ಜ್ಯೋತಿಷದ ಪ್ರಕಾರ. ಇದರಿಂದ ಸಾಕಷ್ಟು ಸಂಪತ್ತು ವೃದ್ಧಿ ಹೆಚ್ಚಾಗುತ್ತೆ. ಬಹಳಷ್ಟು ಒಂದು ಸಂತೋಷ. ಒಬ್ಬರನ್ನೊಬ್ರು ಸಿಹಿ ತಿನಿಸನ್ನ ತಿನ್ಸದ ಮೇಲೆ ಈ ರಾಖಿ ಕಟ್ಟುವಂತಹ ಆಶೀರ್ವಾದ ಪಡ್ಕೋಬೇಕು. ಯಾರು ಚಿಕ್ಕವರು ಇರ್ತಾರೆ ಅವರು ಹಿರಿಯರ, ಅಂದ್ರೆ ಅಕ್ಕ ಇರ್ಬೋದು ಅಥವಾ ಅಣ್ಣ ಇರ್ಬೋದು, ಇವರ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೋಬೇಕು. ಇದು ರಾಖಿ ಕಟ್ಟುವಂತಹ ಒಂದು ವಿಧಾನ ಆಗಿರುವಂಥದ್ದು. ಇನ್ನು ಸಹಜವಾಗಿ ಈ ರಾಖಿ ಹಬ್ಬ ಆಗಸ್ಟ್ 9ನೇ ತಾರೀಕಿಗೆ ಶನಿವಾರದಂದು ಬರತಕ್ಕಂಥದ್ದು. ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಆಚರಣೆ ಮಾಡ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ. ಸರ್ವೇ ಜನಃ ಸುಖಿನೋ ಭವಂತು.